ರಾಯಧನ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ರಾಯಧನ ವಿಚಾರದಲ್ಲಿ ರಾಜ್ಯಗಳಿಗೆ ಬಹುದೊಡ್ಡ ಜಯವಾಗಿದೆ. ಗಣಿಗಾರಿಕೆ ಮತ್ತು ಖನಿಜ ಬಳಕೆಯ ಚಟುವಟಿಕೆಗಳ ಮೇಲಿನ ರಾಯಧನ ಬೇರೆ, ತೆರಿಗೆ ಬೇರೆ, ಎರಡೂ ಒಂದೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಯಧನ ವಿಧಿಸುವ ರಾಜ್ಯಗಳ ಹಕ್ಕು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ 9 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಈ ಆದೇಶವನ್ನ ಹೊರಡಿಸಿದೆ. ರಾಯಧನ ಹಾಗೂ ತೆರಿಗೆ ಒಂದೇ ಅಲ್ಲ ಅಂತ ತೀರ್ಪು ಪ್ರಕಟ ಆಗಿರೋದು. ರಾಜ್ಯಗಳಿಗೆ ರಾಯಧನ ವಿಧಿಸುವ ಸಾಮರ್ಥ್ಯ ಮತ್ತು ಅಧಿಕಾರವಿದೆ. ಸುಪ್ರೀಂ ತೀರ್ಪಿನಿಂದ ಖನಿಜ ಸಮೃದ್ಧ ರಾಜ್ಯಗಳಿಗೆ ದೊಡ್ಡ ಜಯವಾಗಿದೆ. ಗಣಿಗಾರಿಕೆ ಮೇಲೆ ಸೆಸ್ ವಿಧಿಸುವ ಅಧಿಕಾರವನ್ನ ರಾಜ್ಯಗಳಿಗೆ ನೀಡಲಾಗಿದೆ. ಖನಿಜ ಹಕ್ಕುಗಳ ಮೇಲೆ ತೆರಿಗೆ ವಿಧಿಸಲು ಸಂಸತ್ತಿಗೆ ಅಧಿಕಾರವಿಲ್ಲ. ಈ ವಿಷಯದ ಬಗ್ಗೆ ಸಂಸತ್ ತನ್ನ ಉಳಿಕೆ ಅಧಿಕಾರವನ್ನ ಬಳಸುವಂತಿಲ್ಲ. ಇಂಡಿಯಾ ಸಿಮೆಂಟ್ಸ್ ಮತ್ತು ತಮಿಳುನಾಡು ಪ್ರಕರಣದಲ್ಲಿ ತೀರ್ಪು ರದ್ದಾಗಿದೆ. 1989ರ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಅಂದ್ರೆ ರಾಯಧನ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ರಾಯಧನ ವಿಚಾರದಲ್ಲಿ ರಾಜ್ಯಗಳಿಗೆ ಬಹುದೊಡ್ಡ ಜಯ ಆಗಿರೋದು ಗಣಿಗಾರಿಕೆ ಮತ್ತು ಖನಿಜ ಬಳಕೆಯ ಚಟುವಟಿಕೆಗಳ ಮೇಲಿನ ರಾಯಧನ. ಈ ರಾಯಧನ ಮತ್ತು ತೆರಿಗೆ ಒಂದೇ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರಾಯಧನ ಬೇರೆ, ತೆರಿಗೆ ಬೇರೆ, ಎರಡೂ ಒಂದೇ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಯಧನ ವಿಧಿಸುವ ರಾಜ್ಯಗಳ ಹಕ್ಕನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅಂದ್ರೆ ಈ ಮುಖೇನ ಇಂಡಿಯಾ ಸಿಮೆಂಟ್ಸ್ ಮತ್ತು ತಮಿಳುನಾಡು ಪ್ರಕರಣದಲ್ಲಿ ತೀರ್ಪು ರದ್ದಾಗಿರೋದು. 1989ರ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಸುಪ್ರೀಂ ಕೋರ್ಟ್ ಇಲ್ಲಿ ರದ್ದು ಮಾಡಿದೆ.